ಕೆಲವು ನೆನಪುಗಳನ್ನು ನಾವು ಮರ್ತಿದ್ದೀವಿ ಅಂತ ಅಂದ್ಕೊಳ್ತೀವಿ. ಆದರೆ ಈ ಹಬ್ಬಗಳು ಬಂದಾಗ ಅದೇ ನೆನಪುಗಳು ಮತ್ತೆ ನಮ್ಮನ್ನು ಪ್ರಶ್ನೆ ಮಾಡುತ್ತೆ. ಗಣೇಶ, ನಿನಗೆ ನೆನಪಿದೆಯಾ? ಚಿಕ್ಕವನಿದ್ದಾಗ ನಿನ್ನ ನೋಡೋಕ್ಕೆ ಸೈಕಲಲ್ಲಿ ಬರ್ತಿದ್ದೆ. ಆಗ ಗಂಟೆಗಟ್ಟಲೆ ನಿಂತ್ಕೊಂಡು ನಿನ್ನನ್ನು ಹೇಗೆ ತಯಾರು ಮಾಡ್ತಾರಂತ ನೋಡ್ತಿದ್ದೆ. ಆಗ ಕೈಯಲ್ಲಿ ದುಡ್ಡು ಇರ್ತಿರ್ಲಿಲ್ಲ, ಆದರೆ ಮನಸ್ಸಲ್ಲಿ ತುಂಬ ಖುಷಿ ಇತ್ತು. ಆದರೆ ಈಗ ನನಗೆ ಎಲ್ಲ ನೆನಪಿದೆ, ಆದರೆ ಈಗ ನೀನು ಯಾಕೆ ಇಷ್ಟು ದೂರ ಹೋಗಿದೀಯಾ? ದೂರ ಹೋಗಿಲ್ಲ ಗಣೇಶ, ಈ ಜೀವನದಿಂದ ಓಡ್ತಾ ಇದ್ದೀನಿ. ಹಾಗಾದರೆ ಒಂದು ಪ್ರಶ್ನೆ ಕೇಳ್ತೀನಿ. ಚಿಕ್ಕನಿದ್ದಾಗ ನನ್ನನ್ನು ನೋಡೋಕ್ಕೆ ಸೈಕಲ್ ಬರ್ತಿಂತ ನೀನು ಈಗ ನನ್ನನ್ನು ನೋಡೋಕ್ಕೆ ಕಾರು ಬೈಕಲ್ಲಿ ಬರ್ತೀಯ. ಆದರೆ ಆಗಿದ್ದ ಖುಷಿ ಈಗ ಯಾಕಿಲ್ಲ? ಗೊತ್ತಿಲ್ಲ ಗಣೇಶ. ಆದರೆ ನನಗೆಲ್ಲ ಗೊತ್ತಿದೆ. ಆಗ ನಿನ್ನ ಬಳಿ ಮೊಬೈಲ್ ಇರಲಿಲ್ಲ, ಆದರೆ ಸ್ನೇಹಿತರಿದ್ರು. ಟಿ ವಿ ಮುಂದೆ ಕುಳಿತಿರ್ಲಿಲ್ಲ. ಗಣಪತಿ ಮಾಡ್ತಿರೋರನ್ನ ನೋಡ್ತಾ ಬೀದಿಯಲ್ಲಿ ಓಡಾಡ್ತಿದ್ದೆ. ದುಡ್ಡಿರಲಿಲ್ಲ, ಆದರೆ ಹಬ್ಬವನ್ನು ಅನುಭವಿಸ್ತಾ ಇದ್ದೆ. ಇವತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ, ನಿನ್ನ ಕೈಯಲ್ಲಿ ದುಡ್ಡಿದೆ, ಆದರೆ ಸಮಯ ಯಾರ ಕೈಯಲ್ಲೂ ಇಲ್ಲ. ಹಾಗಾದರೆ ನಾನು ಏನು ಮಾಡಲಿ? ನನ್ನ ಹಬ್ಬವನ್ನು ದೊಡ್ಡದಾಗಿ ಮಾಡೋಕ್ಕಿಂತ ಮುಂಚೆ ನಿನ್ನ ಬಾಲ್ಯದ ಖುಷಿಯನ್ನು ಮತ್ತೆ ದೊಡ್ಡದಾಗಿ ಮಾಡು. DJ ಜೋರಾಗಿರೋದು ಮುಖ್ಯ ಅಲ್ಲ, ಮನಸ್ಸು ಜೋರಾಗಿ ನಗೋದೇ ಮುಖ್ಯ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಮುಖ್ಯ ಅಲ್ಲ, 4 ಜನ ಒಟ್ಟಿಗೆ ಕುಳಿತು ಊಟ ಮಾಡೋದು ಮುಖ್ಯ. ನನ್ನನ್ನು ವೈಭವದಿಂದ ಕೂರಿಸೋದು ಮುಖ್ಯ ಅಲ್ಲ, ನನ್ನ ಹೆಸರಿನಲ್ಲಿ ಮನುಷ್ಯತ್ವವನ್ನು ದೊಡ್ಡದಾಗಿ ಮಾಡೋದೇ ಮುಖ್ಯ. ಗಣೇಶ, ನಾನು ನಿಜವಾಗ್ಲೂ ತುಂಬ ಬದಲಾಗಿದ್ದೀನಲ್ಲ? ಬದಲಾಗು ಮಗು, ಕಾಲಕ್ಕೆ ತಕ್ಕಂತೆ ಬದಲಾಗು. ಆದರೆ ಒಂದು ಮಾತು ನೆನ್ಪಿಡ್ಕೊ, ದೊಡ್ಡವನಾಗಕ್ಕೆ ಓಡ್ತಾ ಓಡ್ತಾ ಚಿಕ್ಕವನಿದ್ದಾಗ ಇದ್ದ ನಿನ್ನನ್ನೇ ಕಳ್ಕೊಳ್ಬೇಡ. ಈ ಸಲ ನನ್ನ ನೋಡಕ್ಕೆ ಮಾತ್ರ ಬರಬೇಡ, ನಿನ್ನೊಳಗೆ ಎಲ್ಲೋ ಕಳೆದಿರೋ ಆ ಚಿಕ್ಕ ಹುಡುಗನನ್ನು ಮತ್ತೆ ಹುಡ್ಕೋಕೆ ಬಾ. ಕಾಲ ಬದಲಾಗಿದೆ, ನಾವು ಕೂಡ ಬದಲಾಗಿದ್ದೀವಿ. ಆದರೆ ಈ ಹಬ್ಬ ಒಂದು ಕ್ಷಣ ನಮ್ಮನ್ನು ನಿಲ್ಲಿಸಿ ಕೇಳಲಿ, ನೀನು ಜೀವನದಲ್ಲಿ ಮುಂದೆ ಬಂದಿದ್ದೀಯಾ ಅಥವಾ ನಿನ್ನನ್ನೇ ಹಿಂದೆ ಬಿಟ್ಟು ಬಂದಿದ್ದೀಯಾ?